ಹಾಯ್ ಹಲೋ ನಮಸ್ತೆ ವೀಕ್ಷಕರೇ. ಇಂದು ಉತ್ತರ ಕನ್ನಡ ಜಿಲ್ಲೆ ಹಳಿಯಾಳ ದಾಂಡೇಲಿ ಜೊಯ್ಡಾ ವಿಧಾನಸಭಾ ಕ್ಷೇತ್ರದಲ್ಲಿ ನ್ಯೂಸ್ 43 ಇಂಡಿಯಾ ತಂಡ ಭೇಟಿ ಮಾಡಿರ್ತಕ್ಕಂಥ ವಿಶೇಷತೆ, ಭೇಟಿ ಮಾಡಿರ್ತಕ್ಕಂಥ ಮೂಲ ಅಜೆಂಡಾ, ಈ ಕ್ಷೇತ್ರದಲ್ಲಿ ದಾಂಡೇಲಿ ನಗರದಲ್ಲಿ ನ್ಯೂಸ್ 43 ಇಂಡಿಯಾ ತಂಡ ಗ್ರೌಂಡ್ ರಿಪೋರ್ಟಿಂಗ್ ನಡೆಸ್ತಾ ಇದೆ. ಗ್ರೌಂಡ್ ರಿಪೋರ್ಟಿಂಗ್ ನಡೆಸ್ತಂಥ ವಿಷಯ ಏನಂತ ಹೇಳಿದರೆ, ಮುಂಬರ್ತಾ ಇರುವಂಥ ನಗರಸಭೆ ಚುನಾವಣೆ ಆಗಿರಲಿ, ಕಾಂಗ್ರೆಸ್ಸಿನ 5 ಗ್ಯಾರಂಟಿ, 1.5 ವರ್ಷದ ಸರ್ಕಾರದ ವಿಷಯಗಳಲ್ಲಿ ನ್ಯೂಸ್ 43 ಇಂಡಿಯಾ ತಂಡ ಗ್ರೌಂಡ್ ರಿಪೋರ್ಟಿಂಗ್ದಲ್ಲಿ ನಮ್ಮ ಜೊತೆ ದಾಂಡೇಲಿ ನಗರಸಭೆಯ ಸ್ಟ್ಯಾಂಡಿಂಗ್ ಕಮಿಟಿಯ ಅಂದರೆ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇರುವಂಥ ಮತ್ತು ವಾರ್ಡ್ ನಂಬರ್ 17ರಿಂದ ಸದಸ್ಯರಾಗಿ ಬಂದಿರತಕ್ಕಂಥ ಶ್ರೀಮತಿ ಸುಧಾ ರಾಮಲಿಂಗ್ ಜಾಧವ್ ಅವರು. ಇವರು ಜಾಧವ್ ಅವರು ಅಂದ ತಕ್ಷಣ ರಾಮಲಿಂಗ್ ಅವರು ಏನಿದ್ದಾರೆ, ಇವರು 27ನೇ ವಾರ್ಡಿನಿಂದ ವಾರ್ಡ್ ನಂಬರ್ 27ರಿಂದ 2007ರಿಂದ ಕೌನ್ಸಿಲರ್ ಆಗಿ ಆಯ್ಕೆಯಾಗಿರ್ತಕ್ಕಂಥವ್ರು. ಅವಾಗ ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿ ಕಾಂಗ್ರೆಸ್ಗೆ ಸಪೋರ್ಟ್ ಮಾಡಿರ್ತಕ್ಕಂಥವ್ರು. ಮತ್ತು ಇವರು ಧರ್ಮಪತ್ನಿಯವರು ಕೂಡ ವಾರ್ಡ್ ನಂಬರ್ 17ರಿಂದ ಆಯ್ಕೆಯಾಗಿರ್ತಕ್ಕಂಥವ್ರು. ಮತ್ತು ಅವರು ಕೂಡ ಕಾಂಗ್ರೆಸ್ನಿಂದಲೇ ಬಿ ಫಾರ್ಮ್ ಪಡೆದುಕೊಂಡು ಆಯ್ಕೆಯಾಗಿ ಈ ಕ್ಷೇತ್ರದಲ್ಲಿ ಸಮಗ್ರ ಅಭಿವೃದ್ಧಿಗೆ ಪಾತ್ರ ವಹಿಸುವುದರಲ್ಲಿ ಯಶಸ್ವಿಯಾಗಿರ್ತಕ್ಕಂಥ, ಈಗ ಅದೇ ಕೆಲಸವನ್ನು ಮಾಡಿರ್ತಕ್ಕಂಥ ದೃಷ್ಟಿಕೋನದಿಂದ ಆರ್ ವಿ ದೇಶಪಾಂಡೆ ಅವರ ನೇತೃತ್ವದಲ್ಲಿ ಇವರಿಗೆ ಸ್ಟ್ಯಾಂಡಿಂಗ್ ಕಮಿಟಿ ಚೇರ್ಮನ್ರಾಗಿ ಒಂದು ಅವಕಾಶ ಸಿಕ್ಕಿದೆ. ಇವತ್ತು ನಮ್ಮ ಜೊತೆ ಸುಧಾ ಮೇಡಮ್ ಇದ್ದಾರೆ. ಬನ್ನಿ ವೀಕ್ಷಕರೇ, ಅವ್ರ ಜೊತೆ ಈ ಕ್ಷೇತ್ರದ ಅಭಿವೃದ್ಧಿಗಳ ಬಗ್ಗೆ, ವಿಚಾರಗಳ ಬಗ್ಗೆ, ಯೋಚನೆಗಳ ಬಗ್ಗೆ ಅವ್ರ ಜೊತೆ ಮಾತನಾಡೋಣ. ನಮಸ್ಕಾರಮ್ಮ. ಚೆನ್ನಾಗಿದ್ದೀರಾ? ಚೆನ್ನಾಗಿದೆ. ತಾವು ಯಾವ ವಾರ್ಡಿಂದ ಆಯ್ಕೆ ಆದ್ರಮ್ಮ? ನಾವು 17ನೇ ವಾರ್ಡು. 17ನೇ ವಾರ್ಡಿನಿಂದ ತಾವು ಆಯ್ಕೆ ಆದ್ರಿ. ಸರಿ, ನೀವು ಮೊದಲಿಗೆ ತಾವು ಆಯ್ಕೆ ಆದಂಥ ಸಂದರ್ಭದಲ್ಲಿ ಅಂದರೆ 2007ರಲ್ಲಿ ನಿಮ್ಮ ಯಜಮಾನರು ಆಯ್ಕೆ ಆದರು, 2017ನೇ ವಾರ್ಡಿಂದ ನೀವು ಆಯ್ಕೆ ಆದ್ರಿ, 7ರಿಂದ ಅವ್ರು ಆಯ್ಕೆ ಆದರು, 18ರಿಂದ ನೀವು ಆಯ್ಕೆ ಆದ್ರಿ. ಮೊದಲಿಗೆ ಆಯ್ಕೆ ಆದಾಗ ಯಾವ ಕೆಲಸ ಮಾಡಿಸ್ತೇನೆ ಅಂತ ವಾರ್ಡ್ನಲ್ಲಿ ಜನರಿಗೆ ಹೇಳಿದ್ರಮ್ಮ ನೀವು? ನಾವು ಎಲ್ಲ ಕೆಲಸ ಮಾಡ್ತೀವಂತ ಜನರಿಗೆ ಹೇಳಿದ್ವಿ. ಯಾವ ಬರಲಿ ಕೆಲಸ ಜನರಿಗೆ ನಾವು ಮಾಡಿಕೊಟ್ಟಿದ್ವಿ. ಸರಿ, ನೀವು ಯಾವ ಕೆಲಸ ಮಾಡ್ತೀರ ಅಂತ ನಂಬಿಕೆ ಇಟ್ಕೊಂಡಿದ್ರಿ? ಫಸ್ಟಿಗೆ ನಾವು ಹೋದ ತಕ್ಷಣ ಇದೇ ಕೆಲಸ ಮಾಡಬೇಕಂತೇಳಿ ನೀವು ಒಂದು ವಿಶ್ವಾಸಕ್ಕೆ ತೊಗೊಂಡಿದ್ರಿ? ಕುಡಿಯೋ ನೀರು, ಅಂಗನವಾಡಿ, ಆನಂತರ ರಸ್ತೆಗಳು. ಸರಿ, ನಿಮ್ಮ ವಾರ್ಡದಲ್ಲಿ ಶಿಕ್ಷಣ ವ್ಯವಸ್ಥೆ ಯಾವ ರೀತಿ ಇದೆ? ಶಿಕ್ಷಣ ಚೆನ್ನಾಗಿದೆ. ಎಲ್ಲಿವರೆಗೆ ಶಿಕ್ಷಣ ಇದೆ ನಿಮ್ಮ ವಾರ್ಡ್ನಲ್ಲಿ? 1ನೇ ತರಗತಿನ, 2ನೇ ತರಗತಿನ, 5ನೇ ತರಗತಿನ? ಎಲ್ಲ 8ನೇ ತರಗತಿ ಮಟ್ಟ ಇದೆ. 8ನೇ ತರಗತಿ ಮಟ್ಟ ಇದೆ. ನಿಮ್ಮ ವಾರ್ಡಿನಲ್ಲಿ ಏನೇನು ಕೆಲಸಗಳನ್ನು ತಾವು ಮಾಡಿಕೊಟ್ಟಿರಿ? ನಾವು ರಸ್ತೆಗಳು ಮಾಡಿಕೊಟ್ಟೇವಿ, ಗಟ್ರಗಳು ಮಾಡಿಕೊಟ್ಟೇವಿ, ಇದು ನೀರು ಎಲ್ಲಿ ಇದಾಗೋದಿಲ್ಲ ಅಲ್ಲಿ ನಳಗಳು ಮಾಡಿಕೊಟ್ಟೇವಿ. ಆನಂತರ ಶಾಲೆಗಳಿಗೂ ಇದು ಮಾಡಿಕೊಟ್ಟಿದ್ದೀವಿ. ಸರಿ, ಶಾಲೆಗಳಂತ ಮಾಡಿಕೊಟ್ರಿ. ಈ ಕಾಂಗ್ರೆಸ್ಸಿನ 5 ಗ್ಯಾರಂಟಿ ಇದಾವಲ್ರಿ, ಮಹಿಳೆಯರಿಗೆ ಇದ್ದಿರ್ತಕ್ಕಂಥ 2 ಗ್ಯಾರಂಟಿ, ಒಂದು ಶಕ್ತಿ ಬಸ್ ಫ್ರೀ, ಒಂದು 2,000 ರೂಪಾಯಿ, ಮತ್ತು ಕುಟುಂಬಕ್ಕೆ ಬಂದಿರತಕ್ಕಂಥ ಗೃಹ ಜ್ಯೋತಿ, ಅನ್ನಭಾಗ್ಯ, ಮತ್ತು ಯುವಕರಿಗೆ ಸ್ಕೈ ಫಂಡ್, ಯುವ ನಿಧಿ ಅಂತೇಳಿ ಈ ಗ್ಯಾರಂಟಿ ನಿಮ್ಮ ವಾರ್ಡಿನಲ್ಲಿ ಎಷ್ಟು ಇಂಪ್ಲಿಮೆಂಟ್ ಆಗಿದೆ? ಭಾಳಷ್ಟು ಮಂದಿಗೆ ಎಲ್ಲ ಇಂಪ್ರೂವ್ ಆಗಿದೆ. ಸರಿ, ಆ ಗ್ಯಾರಂಟಿ ಬಗ್ಗೆ ಜನ ಏನು ಹೇಳ್ತಾ ಇದ್ದಾರೆ? ಜನ ಹೇಳ್ತಾರೆ, ಈಗ ನಮಗೆ 2,000 ರೂಪಾಯಿ ಕೊಟ್ಟಾರ, ಬಡವ್ರಿಗೆ ಕೊಟ್ಟಿದ್ದಾರೆ. ಬಡವ್ರಿಗೆ ಕೊಟ್ಟ ನಂತರ ಏನಂತಾರೆ, ನಮ್ಗೆ ಬಸ್ ಫ್ರೀ, ಇದು ಫ್ರೀ ಅಂತೆಲ್ಲ ಹೇಳ್ತಾ ಇದ್ದಾರಲ್ಲ. ಆದರೆ ಶಾಲೆ ಮಕ್ಕಳಿಗೆ ಕೊಡಬೇಕು ಫ್ರೀಯಾಗಿ. ಬಡವ್ರಿಗೆ ಕೊಡ್ಬೇಕು 2,000 ರೂಪಾಯಿ. ಇವ್ರು ಇದ್ದಾರೆ ಏನಂತಾರೆ, ನಮ್ಗೆ ರೊಕ್ಕ ಬೇಡ, ಫ್ರೀ ಬಸ್ ಬೇಡ, ನಮಗೆ ಶಾಲೆ ಮಕ್ಕಳಿಗೆ ಕೊಡ್ರಿ ಫ್ರೀ. ಆದರೆ ಇಂಥವೆಲ್ಲರೂ ಕೊಡೋದು ಸರಿ ಇಲ್ಲ ಅಂತೇಳಿ ಜನ ಹೇಳ್ತಾ ಇದ್ದಾರೆ. ಎದಕ್ಕೂ ಡಾಕ್ಟ್ರ್ ಈಗೆಲ್ಲರೂ ಆಸ್ಪತ್ರೆಗೆ ಹೋದ್ರೆ ನಮ್ಗೆ ಫ್ರೀಯಾಗಿ ನೋಡ್ಬೇಕು ಅವರು, ಇಂಥ ಎಲ್ಲ ಜನ ಹೇಳ್ತಾರೆ. ನಮ್ಗೆ 2,000 ರೂಪಾಯಿ ಕೊಟ್ಟಿದ್ದಾರೆ, ಆದರೆ ನಮಗೆ ಬಡವ್ರು ಕೊಟ್ಟಿದ್ದಾರೆ. ಅಂದ್ರೆ ಬಾಕಿದು ನಮ್ಗೆ ಹೆಲ್ಪ್ ಆಗ್ಬೇಕಂದ್ರಲ್ಲ ಇವೆಲ್ಲ ಮಾಡಿ ನಮಗಿದಿಲ್ಲ. ಡಾಕ್ಟ್ರ್ ಎಲ್ಲ ಇರ್ತಾರೆ, ನಮಗೆ ಬಡವ್ರು ಇರ್ತಾರೆ, ಆಸ್ಪತ್ರೆಗೆ ಹೋದ್ರೆ ನಮ್ಗೆ ಫ್ರೀ ಇರಬೇಕು, ಇಂಥವೆಲ್ಲ ಹೇಳ್ತಾರೆ ಜನ. ಸರಿ, ಈ ರೀತಿಗಳನ್ನು ಇನ್ನೂ ಮುಂದೆ ಮಾಡಬೇಕು ಹೇಳ್ತಾರೆ. ಈ ದೇಶಪಾಂಡೆ ಅವರು ಏನೇನು ಕೆಲಸ ಮಾಡಿದ್ದಾರೆ? ದೇಶಪಾಂಡೆ ಅವರು 45 ವರ್ಷದಿಂದ ಈ ಕ್ಷೇತ್ರದಲ್ಲಿ ಶಾಸಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅವರು ಕೊಡುಗೆಗಳನ್ನು ನಿಮ್ಮ ವಾರ್ಡಿಗಾಗಿರಲಿ, ನಿಮ್ಮ ಕ್ಷೇತ್ರಕ್ಕಾಗಿರಲಿ ಏನೇನು ಕೆಲಸಗಳನ್ನು ಕೊಟ್ಟಿದ್ದಾರೆ ಅವರು? ಅವರು ಶಾಲೆಗಳಿಗೆ ಕೊಟ್ಟಿದ್ದಾರೆ, ಮಕ್ಕಳಿಗೆ ಏನು ಎಜುಕೇಷನ್ಗೆ, ಅವ್ರಿಗೆ ಬಡವ್ರಿಗೆ ಇದು ಸ್ಕಾಲರ್ಶಿಪ್ ಅವ್ರದ್ದು ಎಲ್ಲ ಕೊಟ್ಟಿದ್ದಾರೆ ಅವರು. ನಮ್ಮದು ಸಾಕಷ್ಟು ದಾಂಡೇಲಿ ಕೆಲಸ ಆಗಿದೆ. ಅವರು ಬ್ರಿಡ್ಜ್ಗಳು ಇಂಥ ಎಲ್ಲ ಭಾಳಷ್ಟು ಸಾಕಷ್ಟು ಕೆಲಸ ಅದ, ಎಲ್ಲೆಲ್ಲ ಆಗಿದ್ದಾರೋ ಭಾಳಷ್ಟು. ಥ್ಯಾಂಕ್ ಯು, ತುಂಬ ಧನ್ಯವಾದಗಳು. ನಮಸ್ತೆ. ಸರಿ, ರಾಮಲಿಂಗ್ ಜಾಧವ್ ಅವರೇ, ಇಷ್ಟೊತ್ತು ನಿಮ್ಮ ಧರ್ಮಪತ್ನಿಯವರು ಮಾತನಾಡಿದರು, ಈಗ ನಿಮ್ಮ ಜೊತೆ ಮಾತನಾಡ್ತಾ ಇದ್ದಾರೆ. ಆರ್ ವಿ ದೇಶಪಾಂಡೆ ಅವರ ಕೊಡುಗೆಗಳನ್ನು ಈ ಕ್ಷೇತ್ರದಲ್ಲಿ ಏನಿದ್ದಾವೆ? ಸರ, ದೇಶಪಾಂಡೆ ಸಾಹೇಬರು ಕೊಡುಗೆಗಳು ಭಾಳ ಇದ್ದಾವೆ.
ಅವರು ಏನೇನು ಎಂತೆಂಥ ಒಳ್ಳೊಳ್ಳೆ ಅಭಿವೃದ್ಧಿಯಾದಂತಹ ಕೆಲಸಗಳನ್ನು ಮಾಡಿದ್ದಾರೆ. ಸಂಬಂಧಪಟ್ಟಂತಹ ನಾವು ಕೌನ್ಸಿಲರ್ಸು, ನಮ್ಮ ಧುರೀಣರು ಎಲ್ಲ ಪಬ್ಲಿಕ್ಕಿಗೆ ಕಣ್ಣಾರೆ ಕಂಡ ಹಾಗೆ ತಿಳಿಸ್ತಾ ಇದ್ದೇವೆ ನಾವು. ನನ್ನ ಪ್ರಕಾರ ಸರ ಅವರು ನಮ್ಮ ಕರ್ನಾಟಕದಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಅಭಿವೃದ್ಧಿಯ ಹರಿಕಾರ ಅಂತ ಹೇಳ್ಬೋದು. ಅಭಿವೃದ್ಧಿಯ ಹರಿಕಾರ ಎಲ್ಲಿ ಬೇಕಾದ್ರೆ ಹೇಳಿ ಸರ್, ತಾವು ಒಂದು ಮಾತು ಅವ್ರು ಹೇಳಿ ಸರ್, ಒಂದು ರೋಡು ಆಯಿತು ಸರ್, ಒಂದು ಬ್ರಿಡ್ಜು, 2 ಬ್ರಿಡ್ಜ್ ಕೊಡ್ತಾರೆ, ಒಂದು ಕೇಳಿದ ಒಂದು ಕೊಡೋದು 2. ಇಂಥ ಕರುಣಾಮಯಿ ಇದ್ದಾರೆ ಅವರು, ಯಾರ ಮನಸ್ಸು ನೋಯಿಸಲ್ಲ. ಎಲ್ಲ ದೃಷ್ಟಿಯಿಂದ ಸರ್, ಮಂದಿರಾಗಲಿ, ಮಸ್ಜಿದಾಗಲಿ, ಕಿಚನ್ದಾಗಲಿ ಯಾವುದೇ ತರಹದ ಜಾತಿ ಭೇದವನ್ನು ಮಾಡದೆ ಇಲ್ಲೆಲ್ಲರಿಗೂ ಸರಿಸಮಾನವಾಗಿ ಬೆಳೆಸ್ತಾ ಇದ್ದಾರೆ ಮತ್ತು ಎಲ್ಲರಿಗೂ ಸರಿಯಾಗಿ ಅನುದಾನವನ್ನು ಕೊಡ್ತಾ ಇದ್ದಾರೆ. ಮತ್ತು ಅಭಿವೃದ್ಧಿ ಮಾಡಲಿಕ್ಕೆ ಸರ್ಕಾರದಲ್ಲಿ ತಮ್ಮ ಬೇಡಿಕೆ ನೆಟ್ಟ ಮ್ಯಾಕ್ಸಿಮಮ್ ಆದಂತಹ ಅನುದಾನ ತಂದು ನಮಗೆ ಸುರಿದಿದ್ದಾರೆ, ಹಾಕಿದ್ದಾರೆ. ಅವರ ತಳಹದಿಯಲ್ಲಿ ನಾವು ಬೆಳೀತಾ ಇದ್ದೇವೆ. ಅಂದರೆ ನಮ್ಮದು ದಾಂಡೇಲಿ ವಿಶೇಷವಾಗಿ ಸರ್ವಾಂಗೀಣ ಅಭಿವೃದ್ಧಿ ಆಗಲಿಕ್ಕೆ ಕಾರಣ ನಮ್ಮ ಆರ್ ವಿ ದೇಶಪಾಂಡೆ ಸಾಹೇಬರು. ಸರಿ ಸರ್, ಈ ದಾಂಡೇಲಿ ಅಭಿವೃದ್ಧಿ ಆಗಲಿ ಕಾರಣ ಆರ್ ವಿ ದೇಶಪಾಂಡೆ ಅವರು. ಹೌದು, ಖಂಡಿತವಾಗಿ. 27 ವಾರ್ಡ್ರಲ್ಲಿ 2007ರಲ್ಲಿ ನೀವು ಆಯ್ಕೆ ಆಗಿದ್ರಿ. ಹೌದು ಸರ್. 2018ರಲ್ಲಿ 17ನೇ ವಾರ್ಡಿಂದ ನಿಮ್ಮ ಧರ್ಮಪತ್ನಿಯವರು ಆಯ್ಕೆ ಆದರು. ಈ 2 ವಾರ್ಡಿನ ಮಧ್ಯದಲ್ಲಿ ನೀವಿದ್ದಂಥ ಸಂದರ್ಭದಲ್ಲಿಯೂ ಕೂಡ ಆರ್ ವಿ ದೇಶಪಾಂಡೆ ಅವರು ಇದ್ದರು, ನಿಮ್ಮ ಧರ್ಮಪತ್ನಿಯವರು ಬಂದಾಗ ಕೂಡ ಆರ್ ವಿ ದೇಶಪಾಂಡೆ ಅವರು ಬಂದರು, ಈಗ ಕೂಡ ಆರ್ ವಿ ದೇಶಪಾಂಡೆ ಅವರು ಇದ್ದಾರೆ. ನಿಮ್ಮ ವಾರ್ಡಿನಲ್ಲಿ ನೀವು ಮಾಡಿರ್ತಕ್ಕಂಥ ಕೆಲಸ ಕಾರ್ಯಗಳನ್ನು, ಈಗ ನಿಮ್ಮ ಧರ್ಮಪತ್ನಿಯವರು ಮಾಡಿದಂಥ ಕೆಲಸ ಕಾರ್ಯಗಳನ್ನು ಆರ್ ವಿ ದೇಶಪಾಂಡೆ ಅವರು ನಿಮಗೆ ಎಷ್ಟು ಸಪೋರ್ಟ್ ಮಾಡಿದ್ದಾರೆ ಸರ್? ನಮಗೆ ಸರ್ ಅವಾಗಿಂದ ಸಹ ಅವರು 100% ಹೆಲ್ಪ್ ಮಾಡಿದ್ದಾರೆ. ಅವರು ಸರ್ ಯಾವತ್ತೂ ಅವರು ಪಕ್ಷೇತರಾಗಲಿ ಅಂತೇಳಿ ತಿಳ್ಕೊಳ್ಳೋದಿಲ್ಲ. ಅವರು ಕಾಣೋದೇನು, ಎಲ್ಲರೂ ಒಂದು. ಅವರ ಮೇನ್ ಮೋಟೋ ಉದ್ದೇಶ ಅಂತಂದ್ರೆ ಅಭಿವೃದ್ಧಿ ಮಾಡೋದು. ಯಾರೇ ಆಗಿರಲಿ ಅವರನ್ನು ಕರೆದು ಕನ್ವಿನ್ಸ್ ಮಾಡಿ, ಏನು ಬೇಕು ನಿಮಗೆ, ಏನು ಮಾಡಬೇಕು ಹೇಳಿ ಅಂತ ಕೇಳಿಕೊಂಡು ಮಾಡ್ತಾರೆ. ಮತ್ತು ಮಾತಾಡಿದ ಒಂದು ತಿಂಗಳಲ್ಲಿ ಅವರು ಅಭಿವೃದ್ಧಿ ಕೆಲಸ ಸ್ಟಾರ್ಟ್ ಆಗ್ತದೆ. ಮಾತನಾಡಿದ 1 ತಿಂಗಳಲ್ಲಿ ಕೆಲಸ ಪ್ರಾರಂಭ ಸ್ಟಾರ್ಟ್ ಆಗ್ತದೆ ಸರ್. ಮತ್ತು ಮಾತು ತಪ್ಪಲ್ಲ ಸರ್, ಅವರು ಮಾತು ತಪ್ಪೋದಿಲ್ಲ. ಮತ್ತು ಅದಕ್ಕೆ ಎಷ್ಟು ಅನುದಾನ ಬೇಕು ಒಂದು ಹೇಳ್ತಾರೆ ಅವರು. ಆಯಿತು ಮಾಡಿಕೊಡ್ತೀವಿ, ಅದಕ್ಕೊಂದು ಅಂದಾಜು ಮಾಡಿಕೊಡ್ರಿ, ಅದೆಷ್ಟು ಆಗ್ಬೋದು ಅಂತೇಳಿ. ಮತ್ತು ಅಂಥದ್ದು ಮಾಡಿಕೊಡಿ. ಅದನ್ನ ಕೊಟ್ಟ ಮೇಲೆ ಸರ 100% ಮಾಡಿಕೊಟ್ಟಿದ್ದಾರೆ ಮತ್ತು ಮಾಡ್ತಾಯಿದ್ದಾರೆ. ಸರಿ, ನಿಮ್ಮ ಧರ್ಮಪತ್ನಿಯವರ ವಾರ್ಡು 17ರಲ್ಲಿ ಯಾವ್ಯಾವ ಅಭಿವೃದ್ಧಿ, ಯಾವ್ಯಾವ ಕೆಲಸಗಳನ್ನು ಅಲ್ಲಿಂದ ಹಿಡಿದು ಇಲ್ಲಿಯವರೆಗೆ 7-8 ವರ್ಷದವರೆಗೆ ಯಾವ್ಯಾವ ಕೆಲಸಗಳನ್ನು ಆಗಿದ್ದಾವೆ ಸರ್? ಸುಮಾರು ಕೆಲಸ ಆಗ್ಯಾವ ಸರ್ ಇಲ್ಲಿ. ಯಾಕಂದರೆ ಮೇನ್ ಸರ ಚರಂಡಿ ಕೆಲಸ. ಮತ್ತು ನನಗೆ ಸರ ದೇಶಪಾಂಡೆಯವರ ಅನುಗ್ರಹದಿಂದ, ಕೃಪಾಶ್ವಾದದಿಂದ ಸಮಸ್ತ ದಾಂಡೇಲಿಗೆ ಇದು ತೊಗೊಂಡಿದ್ದಾರೆ. UGD ಅಂಡರ್ಗ್ರೌಂಡ್ ಡ್ರೈನೇಜ್ ಮೊದಲಾಗಿ ಸರ್, ಜನ ಅಲ್ಲಿ ಇಲ್ಲಿ ಹೋಗಿ ಕಕ್ಕಸಿ ಹೋಗ್ತಾಯಿದ್ರು. ಇವಾಗ ಅಂಥ ಸಂದರ್ಭ ತಪ್ಪು ಹೋಗ್ಯದ. ಇದೊಂದು ಬೆಸ್ಟ್ ಸರ್. ಯಾಕಂದ್ರೆ ಸ್ವಚ್ಛತೆ ಇದ್ದರೆ ಒಳ್ಳೆಯದಲ್ಲ ಸರ್. ಸ್ವಚ್ಛತೆ ಮೇನ್ ಸರ್. ಯಾರಾದರೂ ಜೀವನ ಮಾಡ್ಬೇಕಂತ ಹೇಳಿದ್ರೆ ಅಲ್ಲಿ ನೈರ್ಮಲ್ಯತೆ ಇರಬೇಕು ರೀ, ನಿರ್ಮಲ ಆಗಿರಬೇಕು. ಅದನ್ನು ಮನಗಂಡು ನಮ್ಮ ಸಾಹೇಬರು ಪೂರ್ತಿ ನಮ್ಮ ದಾಂಡೇಲಿ ನಗರಕ್ಕೆ ಇನ್ಕ್ಲೂಡಿಂಗ್ ಹಳ್ಯಾಳ ಅಂಡರ್ಗ್ರೌಂಡ್ ಡ್ರೈನೇಜ್ ಮಾಡಿಕೊಟ್ಟಿದ್ದಾರೆ. ಅದು ಅವ್ರದ್ದು ದೊಡ್ಡ ಮಹಾ ಉಪಕಾರ. ನಾವು ಇದನ್ನು ಯಾವತ್ತೂ ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಇವಾಗ ಅಬೋ ಆ್ಯಂಡ್ ಆಲ್ ಅದರ ಮೇಲ್ಗಡೆ ಈಗ ಸಮಸ್ತ ಹಳೆ ದಾಂಡೇಲಿ, ಹೊಸ ದಾಂಡೇಲಿ ಜನರಿಗೆ 24 ತಾಸು ನೀರಿನ ನಳ ಬರೋ ಹಾಗೆ ಮಾಡ್ತಾಯಿದ್ದಾರೆ ಸರ್. ಇನ್ನೊಂದು ವಿದಿನ್ ಒನ್ 6-8 ಮಂತ್ಸಲ್ಲಿ ಲಘು ಆಗ್ತದೆ. 24x7. ಹೌದು ಸರ್, 24 ಅವರ್ಸ್ ನಿಮ್ಮ ಮನೆಗೆ ನೀರು ಬರ್ತದೆ. ಆ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಅದಕ್ಕೆ ಅನುದಾನ ತಂದು ಕೊಟ್ಟಿದ್ದಾರೆ ಸಾಹೇಬರು. ಮತ್ತು ಇವಾಗ ಆಲ್ರೆಡಿ ಆ ವರ್ಕ್ ಸ್ಟಾರ್ಟ್ ಆಗಿದೆ. 24 ತಾಸು ನಳ ಬರೋದು ವರ್ಕ್ ಸ್ಟಾರ್ಟ್ ಆಗಿದೆ ಸರ್. ಅದು ಅಗೇತಾ ಸ್ಟಾರ್ಟ್ ಇದೆ ಎಲ್ಲ ಆಲ್ ಓವರ್ ಇಂಡಿಯಾ, ಆಲ್ ಓವರ್ ದಾಂಡೇಲಿ ಮಾಡಿದ್ದಾರೆ. ವರ್ಕ್ ಸ್ಟಾರ್ಟ್ ಇದೆ ಸರ್. ಅಭಿವೃದ್ಧಿ ಆಗ್ತಾಯಿದೆ, ಭಾಳ ಫಾಸ್ಟ್ ಆಗ್ತಾಯಿದೆ. ಸರಿ, ಈ ವಾರ್ಡ್ನಲ್ಲಿ JDS ಭದ್ರಕೋಟೆ ಇದ್ದಿದ್ದು ನೀವು ಕಾಂಗ್ರೆಸ್ ತೆಕ್ಕಕ್ಕೆ ನೀವು ತೊಗೊಂಡ್ರಿ. ಅವಾಗಿದ್ದಿರ್ತಕ್ಕಂಥ ವಾರ್ಡಿನ ಡೆವಲಪ್ಮೆಂಟ್ ಸ್ಥಿತಿಗತಿ, ಈಗ ಇರುವಂಥ ವಾರ್ಡಿನ ಡೆವಲಪ್ಮೆಂಟ್ ಸ್ಥಿತಿಗತಿ ಯಾವ ರೀತಿ ಬದಲಾವಣೆ ಮಾಡ್ಕೊಂಡ್ಬಂದ್ರಿ? ಭಾಳ ಬದಲಾವಣೆ ಆಗಿದೆ ಸರ್, ಪರಿಪೂರ್ಣ ಬದಲಾವಣೆ ಆಗ್ಯದ. ಯಾಕಂತ ಹೇಳಿದರೆ ಅವಾಗೂ ಸ್ವಲ್ಪ ಅವರು ಇದ್ದಾವಾಗ ಅನುದಾನದ ವಿಷಯವಾಗಿ ತಾರತಮ್ಯ ಆಗ್ತಾಯಿತ್ತು. ಇವಾಗ ಎಲ್ಲ ನಮ್ಮೂರಲ್ಲಿ ಸರ್, ನಮ್ಮದೇ ಸರ್ಕಾರ,
ನಮ್ಮದೇ ಪಾರ್ಟಿ ವಾರ್ಡು. ಹೀಗಾಗಿ ಮ್ಯಾಕ್ಸಿಮಮ್ ಅಭಿವೃದ್ಧಿ ಆಗ್ತಾಯಿದೆ ಸರ್. ಮೊದಲಿನಕ್ಕಿಂತ ಕೋಟಿ ಗಟ್ಟಲೆ ದುಡ್ಡು ಬರ್ತಾಯಿದೆ ಸರ್. ನಮ್ಮ ಸಾಹೇಬರು ಕೋಟಿ ದುಡ್ಡು ತಗೋತಾರೆ ಸರ್, ತಂದು ಆಗ್ತಾಯಿದ್ದಾರೆ. ಮೊದಲು ಆ ಥರ ಇಲ್ಲಾಗಿತ್ತು. ಸರಿ, ನಿಮ್ಮ ವಾರ್ಡಿನಲ್ಲಿ ಕಾಂಗ್ರೆಸ್ಸಿನ 5 ಗ್ಯಾರಂಟಿ ವಿಷಯಗಳ ಬಗ್ಗೆ ಜನರ ಅಭಿಪ್ರಾಯ ಏನಿದೆ ಸರ್? ಯಾವ ವಿಷಯದಲ್ಲಿ ಎಸ್ ಅಂತಂದರೆ ಯಾವ ವಿಷಯದಲ್ಲಿ ಮೈನಸ್ ಹೇಳ್ತಾ ಇದ್ದಾರೆ? ಅಲ್ಲ, ಜನರು ಜರ ಭಾಳ ಖುಷಿಯಾಗಿದ್ದಾರೆ. ಇದು ವಿಶೇಷವಾಗಿ 2000 ಮಾಡಿದ್ದಾರೆ ಸರ್, ಅದಕ್ಕೆ ಭಾಳ ಜನ ಸಂತೋಷಪಟ್ಟಿದ್ದಾರೆ. ಮತ್ತು ಅದರಲ್ಲಿ ಯಾರು ಪದವೀಧರಿದ್ದಾರೆ ಅವರಿಗೆ ಸ್ಟೈಪಂಡ್ ಕೊಡ್ತಾರೆ, ಅವರು ಖುಷಿಯಾಗಿದ್ದಾರೆ. ಕಷ್ಟ ಅದು ಒಂದೇ ಸರ ತೊಂದರೆ ಆಗಿದೆ ಅಂತ ಹೇಳಿದ್ರೆ ಅದು ಶಕ್ತಿ ಯೋಜನೆ, ಬಸ್ ಪ್ರಯಾಣ. ಬಸ್ ಪ್ರಯಾಣ ಸರ. ಆ ದಿನ ಆಗ್ತದೆ ಸರ. ಪಾಪ ನಮ್ಮ ಸಂತಾನ ಮಕ್ಕಳು ಪಾಪ ಅವ್ರು ನಂಬಿಸ್ತಾರೆ. ಮತ್ತು ನಮ್ಮ ಹಿರಿಯ ನಾಗರಿಕರು ಅವರು ಪಾಪ ನಿಲ್ಲಬೇಕಾಗ್ತದೆ ಸರ್. ಅದೊಂದು ತೊಂದರೆ ಆಗಿದೆ. ಅದೊಂದು ಸ್ವಲ್ಪ ವ್ಯತ್ಯಾಸ ಅನಿಸ್ತದೆ ನಮಗೆ. ಯಾಕೆ ಹೇಳ್ರಿ, ಇನ್ಸ್ಪೈಟ್ ಆಫ್ ಸೀನಿಯರ್ ಸಿಟಿಜನ್ ಅವ್ರು ನಿಲ್ಲಬೇಕು, ನಮ್ಮ ಜನ ಕೂಡಬೇಕು, ನಮ್ಮ ಹೆಣ್ಮಕ್ಳು ಕೂಡಬೇಕು. ಇದು ಸರಿ ಕಾಣಲ್ಲ. ಅದು ಹೊತ್ಕೊಂಡು ಹೋಗ್ತಾ ಇದೆ ಸರ್ ಈಗ. ಸರಿ, ಈ ಕಾಂಗ್ರೆಸ್ಸಿನ 5 ಗ್ಯಾರಂಟಿ ಜೊತೆಯಲ್ಲಿ ಮುಂಬರ್ತಾ ಇರುವಂಥ ನಗರಸಭೆ ಚುನಾವಣೆ ಏನು ಅತಿ ಶೀಘ್ರದಲ್ಲಿ ಈಗ 1 ರಿಂದ 1 ವರ್ಷದಲ್ಲಿ ನಗರಸಭೆ ಚುನಾವಣೆ ಏನು ಬರುವಂಥದ್ದಿದೆ. ಈ ನಗರಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ಸಿನ 5 ಗ್ಯಾರಂಟಿ ಎಷ್ಟು ಸಪೋರ್ಟ್ ಮಾಡುತ್ತೆ ಈ ಚುನಾವಣೆಗೆ? ಸರ್, ಇದು 100% ಸಪೋರ್ಟ್ ಮಾಡ್ತದೆ ಸರ್. ಈಗ ನೋಡಿ, ಈಗ ಹಾಲಿ ತಾವು ನೋಡಿದ್ರಲ್ಲ, ಈಗ 3 ಸಲ ನಮ್ಮದು ಸೀಟ್ ಬಂತು ಈಗ. ಹೌದಾ, ಉಪಚುನಾವಣೆಯಲ್ಲಿ ನಾವು 3 ಸೀಟ್ ಗೆದ್ದಿವಿ. ಶಿಗ್ಗಾಂವಿ, ಸಂಡೂರು, ಚನ್ನಪಟ್ಟಣ. ಹೌದು. ಈಗ ನೋಡಿ, ನಾವು ಗೆದ್ದಿದ್ದೀವಿ 100% ಭಾಳ ಪ್ರಾಫಿಟ್ ಅಂತ ಹೇಳಿದ್ರೆ ಇದು ಶಿಗ್ಗಾವಿ. ಡೌಟ್ ಇತ್ತು. ಅಲ್ಲಿ ಮುಖ್ಯಮಂತ್ರಿ ಇದ್ದರು, ಮಾಜಿ ಮುಖ್ಯಮಂತ್ರಿ. ಹೌದಾ, ಮೊದಲು ಅವರೇ ಇದ್ದರು. ಅವ್ರ ಮಗ ಈಗ ಹೋದರು. ಮತ್ತು ಸೆಕೆಂಡ್ ನಮ್ಮದು ಚನ್ನಪಟ್ಟಣ, ಅಲ್ಲಿನ ಮಾಜಿ ಮುಖ್ಯಮಂತ್ರಿ ಮಗ. ನೋಡಿ, ಅಂದರೆ ಇದು ಲೆಕ್ಕ ಹಾಕಿರ್ತೀರಿ ನೀವು. ಮತ್ತು ನಮ್ಮದನ್ನು ಸ್ವಲ್ಪ ಬೇರೆ ಗೌರ್ಮೆಂಟ್ ಪಕ್ಷದವರು ನಕಲು ಹೊಡಿತಾ ಇದ್ದಾರೆ. ಈಗ ನಾವೇನು 5 ಗ್ಯಾರಂಟಿ ಮಾಡ್ಯಾವ ಸರ, ಅದನ್ನೇ ಅವರು ಮಾಡ್ತಾಯಿದ್ದಾರೆ. ಅದನ್ನೇ ಕಾಪಿ ಮಾಡ್ತಾಯಿದ್ದಾರೆ. ಮಾಡ್ತಾಯಿದ್ದಾರೆ. ಏನು ಸರ್, ಆದರೆ ಮೊದಲಿಗೆ ಮಾಡಿದ್ದು ನಾವು ಸರ್. ನಮ್ಮ ಸಿದ್ದರಾಮಯ್ಯ ಸಾಹೇಬರು, ನಮ್ಮ ದೇಶಪಾಂಡೆ ಸಾಹೇಬರು ಜನಪರ ಕಾರ್ಯಕ್ರಮ. ನಮ್ಮ ಸಿದ್ದರಾಮಯ್ಯ ಸಾಹೇಬರು ಅನ್ನ ಭಾಗ್ಯ ಕೊಟ್ಟರು ಸರ. ಎಲ್ಲಕ್ಕಿಂತ ದೊಡ್ಡ ಭಾಗ್ಯ ಅಂದರೆ ಅನ್ನದಾನ ಸರ್. ಅನ್ನಭಾಗ್ಯ ಅದನ್ನು ಕೊಟ್ಟಿದ್ದಾರೆ ಸರ್ ನಮ್ಮ ಸಾಹೇಬರು. ಯಾರೂ ಮಕ್ಕಳು ಮರಿ ಯಾರೂ ಉಪವಾಸ ಬೆಳಗಿಲ್ಲ. ಅಂಗನವಾಡಿಯಲ್ಲಿ ಮಕ್ಕಳಿಗೆ ಬಿಸಿ ಊಟ, ಮೊಟ್ಟೆ, ಆ ಮಗುವಿನ ಪೌಷ್ಟಿಕವಾದ ಆಹಾರ, ಆ ಮಗುವಿನ ಬೆಳವಣಿಗೆ ಏನು ಬೇಕು ಎಲ್ಲವನ್ನು ಒದಗಿಸ್ತಾ ಇದ್ದಾರೆ. ನಿಮ್ಮ ವಾರ್ಡಿನಲ್ಲಿ ಮೂಲಭೂತ ಸೌಕರ್ಯ, ರಸ್ತೆ ಆಗಿರಲಿ, ಚರಂಡಿ ಆಗಿರಲಿ, ವಿದ್ಯುತ್ ದೀಪಗಳನ್ನಾಗಿರಲಿ, ಶಿಕ್ಷಣ, ಅಂಗನವಾಡಿ ಆಗಿರಲಿ, ಪ್ರೈಮರಿ ಸ್ಕೂಲ್ ಆಗಿರಲಿ, ಪ್ರೈವೇಟ್ ಕಾನ್ವೆಂಟ್ಗಳನ್ನಾಗಿರಲಿ, ಈ ವ್ಯವಸ್ಥೆ ಯಾವ ರೀತಿ ಇದೆ ಸರ್? ನೀವು ಬಂದ ಮೇಲೆ ಏನೇನು ಮಾಡಿಸಿದ್ರಿ ಸರ? ನಾವು ಬರೋಕ್ಕಿಂತ ಮೊದಲು ಬಂದ ಮೇಲೆ ಸಹ ನಮ್ಮ ದಾಣಿಲಿಯಲ್ಲಿ ಶಿಕ್ಷಣವು ಅತಿ ಉನ್ನತೀಕರಣ. ಬೇರೆ ಬೇರೆ ಊರಿಂದ, ಇವನ್ ಹುಬ್ಬಳ್ಳಿ ಬೆಳಗಾವಿಯಿಂದ ದಾಣಿಲಿಯಲ್ಲಿ ಕಲೀಲಿಕ್ಕೆ ಬರ್ತಾರೆ. ಮತ್ತು ನಮ್ಮ ದಾಣಿಲಿ ಇರುವಂಥ ಶಾಲಾ ಕಾಲೇಜಲ್ಲಿ ಇರುವಂಥ ಎಲ್ಲ ಸವಲತ್ತು ಮತ್ತು ಬೇರೆ ಹುಬ್ಬಳ್ಳಿ ಧಾರವಾಡದಲ್ಲಿ ಇಲ್ಲ. ನೀರು ಹಿಡ್ಕೊಂಡು, ಸಲಕರಣೆ ಹಿಡ್ಕೊಂಡು ಅಷ್ಟೊಂದು ನಾವು ಇಲ್ಲಿ ಸೌಲಭ್ಯ ಇದೆ. ಇದಕ್ಕೆಲ್ಲ ಮೂಲಭೂತ ಕಾರಣ ಸಹ ನಮ್ಮ ಡಿಪಾರ್ಟ್ಮೆಂಟ್ ಸಾಹೇಬರು. ಏನು ಸರ್, ಇವನ್ ನಿಮ್ಗೆ ಹುಬ್ಬಳ್ಳಿ ಧಾರವಾಡ ಬೆಳಗಾವಿಯಲ್ಲಿ ಸಿಗಲಿಕ್ಕಿಲ್ಲ ಸಲಕರಣೆಗಳು, ಆ ಮೈಕ್ರೋಸು ಎಲ್ಲ ಸಿಗಲಿಕ್ಕಿಲ್ಲ. ಅದು ನಮ್ಮಲ್ಲಿದೆ. ಅದಕ್ಕಾಗಿ ಸರ ಎಷ್ಟು ಬೇರೆ ಬೇರೆ ಊರಿಂದ ಜನ ಇಲ್ಲಿ ಬರ್ತಾರೆ ದಾಂಡೇಲಿಗೆ ಫಾರ್ ದ ಪರ್ಪಸ್ ಆಫ್ ಎಜುಕೇಷನ್. ದೇ ಕಮ್ಸ್ ಟು ದಾಂಡೇಲಿ. ಮತ್ತು ನೋಡಿ, ಇವತ್ತಿನ ತಾರೀಕೊಳಗೆ ಬೆಂಗಳೂರಲ್ಲಿ 4000 BA BCom ಇಂಜಿನಿಯರ್ಸ್ ಇದ್ದಾರೆ ದಾಂಡೇಲಿರು. ದೇ ಆಲ್ ಪೀಪಲ್ ಆರ್ ಬಿಲಾಂಗ್ಸ್ ಟು ದಾಂಡೇಲಿ. ಅವ್ರಿಗೆ ಅಲ್ಲಿ ಕಲಿತಾ ಇದ್ದಾರೆ, ಕಲ್ತ್ಕೊಂಡು ಮುಂದೆ ಹೋಗ್ತಾ ಇದ್ದಾರೆ. ಮತ್ತು ಅಲ್ಲಿಂದ ಮತ್ತು ಹೆಚ್ಚು ಕಲ್ತ್ಕೊಂಡು ಆಸ್ಟ್ರೇಲಿಯಾ, ಅಲ್ಲ, ಇಲ್ಲಿಂದ ಕಲಿತು ಹೊರ ರಾಜ್ಯಕ್ಕೆ, ಹೊರ ದೇಶಕ್ಕೆ ಹೋಗ್ತಾ ಇದ್ದಾರೆ. ಸರಿ, ಈಗ ಅಷ್ಟೊಂದು ಉನ್ನತ ಮಟ್ಟದ ಇಲ್ಲಿ ವಿದ್ಯಾಭ್ಯಾಸ ನಮ್ಮದು ಇದೆ ಸರ್. ದಾಂಡೇಲಿಯಲ್ಲಿ ಕೂಡ ಇದೆ. ಸರಿ, ಮುಂಬರ್ತಾ ಇರುವಂಥ ನಗರಸಭೆ ಚುನಾವಣೆಯಲ್ಲಿ ನಿಮಗೆ ಬೇರೆ ವಾರ್ಡಿಂದ ಒಂದು ಅವಕಾಶ ಮಾಡಿಕೊಟ್ರೆ, ಅಥವಾ ಈ ವಾರ್ಡ್ ರಿಸರ್ವ್ ಆಗಿ ಬಂದರೆ, ಪುರುಷ ಆಗಿರಲಿ ಅಥವಾ ಬೇರೆ ಕಾಸ್ಟಿಗೆ ಬಂದರೆ, ರಿಸರ್ವ್ ಆಗಿ ಬಂದರೆ, ನೀವು ಬೇರೆ ವಾರ್ಡಿಂದ ಸ್ಪರ್ಧೆ ಮಾಡೋ ವಿಚಾರ ಬಂದರೆ ಆ ವಿಚಾರ ಏನಾದರೂ ಇರ್ಬೋದಾ?
ಸರ ನೋಡ್ರಿ ಈಗ ನಮಗೂ ವಯಸ್ಸಾಗ್ತಾ ಬಂತು. ಅದಕ್ಕಂತ ಲಾಸ್ಟ್ ಒಂಥರ ನಿಲ್ಲುವಂಥ ಆಸೆ ನಮಗದ. ಮತ್ತು ನಾನು ಎಲ್ಲ ದೃಷ್ಟಿಯಿಂದ ಎಲ್ಲ ವಾರ್ಡ್ಲಿ ಕೆಲಸ ಮಾಡೀನಿ ಸರ್. ಎಲ್ಲ ವಾರ್ಡ್ಲಿ ನಂಗೆ ಇವತ್ತಿನ ದಿವಸ ಎಲ್ಲ ಜನರು, ಎಲ್ಲ ನಾಗರಿಕರು ನನಗೆ ಚಿರಪರಿಚಿತರು, ಚಲೋ ಪರಿಚಯ ಮಾಡ್ತಾರೆ. ಮತ್ತು ನಾನು ಮ್ಯಾಕ್ಸಿಮಮ್ ಸುಧಾರಣಾ ಕೆಲಸಗಳನ್ನು ಮಾಡಿಕೊಟ್ಟಿದ್ದೀನಿ, ಮಾಡಿಕೊಡ್ತಾ ಇದ್ದೇನೆ. ನಾನು ಯಾವತ್ತೂ ನಮ್ಮ ಹತ್ರ ಯಾರು ಬರ್ತಾರಲ್ಲ, ನಾನು ಅವತ್ತು ಅವ್ರಿಗೆ ಕೇಳಲ್ಲ ನಿಮ್ಮದು ವಾರ್ಡ್ ಯಾವುದು ಅಂತೇಳಿ. ಯಾಕೆ ಹೇಳ್ರಿ, ನಾನು ಬೆಳೆದದ್ದು ಹುಟ್ಟಿದ್ದು ಹಳೆ ದಾಂಡೇಲಿಯಲ್ಲಿ. ಸಮಸ್ತ ಹಳೆ ದಾಂಡೇಲಿಯಲ್ಲಿ ಇರುವಂಥ ಎಲ್ಲ ನಾಗರಿಕರು ಯಾರೂ ಬರಲಿ, ನಾವು ಕೆಲಸ ಮಾಡ್ತೀನಿ. ನಾನು ಬೆಳೆದಿದ್ದು ಹುಟ್ಟಿದ್ದು ಹಳೆ ದಾಂಡೇಲಿ ಏನು ಸರ್. ಅದಕ್ಕಾಗಿ ಎಲ್ಲರೂ ನಂಗೆ ಪರಿಚಯದಾರೆ, ಯಾರೂ ಬರಲಿ ಸರ್. ನಾವು ಕೌನ್ಸಿಲರ್ ಇದ್ದೀರಂತಲ್ಲ ಸರ್, ನಮ್ದು ಹೀಗಿದೆ. ನಾವು ಕೌನ್ಸಿಲರ್ ಇರಲಿ ಅಥವಾ ಇಲ್ಲದೇ ಇರಲಿ, ಯಾರು ನಮ್ಮ ಮನೆ ಬಾಗಿಲಿಗೆ ಬರ್ತಾರೆ ನಾವು ಅವರಿಗೆ ಕೆಲಸ ಮಾಡಿಕೊಡ್ತೇವೆ ಸರ್. ಸರಿ, ಟೋಟಲಿ ದಾಂಡೇಲಿ 31 ವಾರ್ಡ್ದಲ್ಲಿ ಸರಿ, ಕೊನೆಯದಾಗಿ ದಾಂಡೇಲಿ ನಗರದಲ್ಲಿ 31 ವಾರ್ಡ್ನಲ್ಲಿ ಕಾಂಗ್ರೆಸ್ ಎಷ್ಟು ಕ್ಷೇತ್ರದಲ್ಲಿ ಗೆಲ್ಲಬಹುದು? ಸರ ನನ್ನ ಅಂದಾಜು ಪ್ರಕಾರ ಒಂದು 25ರಿಂದ ಅದಕ್ಕಿಂತ ಹೆಚ್ಚು ನಗರಸಭೆ ಸದಸ್ಯರು ಆಶೆ ಬರುವಂಥ, ಆಯ್ಕೆ ಆಗುವಂಥ ಪೂರಾ ಚಾನ್ಸ್ ಇದೆ ಸರ್. ಅದರಲ್ಲಿ ನಾವು ಸಹ ಒಳಗೊಂಡೇವೆ. ಓಕೆ, ಥ್ಯಾಂಕ್ ಯು. ಕೊನೆಯದಾಗಿ ನಮ್ಮ ನ್ಯೂಸ್ 43 ಇಂಡಿಯಾ ಮುಖಾಂತರ ನಿಮ್ಮ RV ದೇಶಪಾಂಡೆ ಅವರ ಸಾಧನೆ ಮತ್ತು ಈ ಕ್ಷೇತ್ರದಲ್ಲಿ ಸುನಿಲ್ ಹೆಗಡೆ ಅವರು ಹೇಳ್ತಾರೆ ಈ ಬಾರಿ ಬದಲಾವಣೆ ಖಚಿತ, ಶಾಸಕ ಆಗೋದು ನಾನೇ ನಿಶ್ಚಿತ. RV ದೇಶಪಾಂಡೆ ಅವರು 45 ವರ್ಷ ಬಂದರೂ ಕೂಡ ಏನು ಮಾಡಲಿಲ್ಲ. ಕಾಳಿ ನದಿ ನೀರು ತಂದವರು ನಾವು, ಎಲ್ಲ ನೋಡೋಕೆ ಹೋದ್ರೆ ಮಾಡಿದವ್ರು ನಾವು. ನಮ್ಮ ಪಕ್ಷ ಮಾಡಿದೆ, ಅವ್ರದ್ದೇನೂ ಇಲ್ಲ. ಅವರು ಬರೀ ಮೇಂಟೆನೆನ್ಸ್ಗಾಗಿ ಬಂದಾರ. ನಾವು ಕೆಲಸ ಮಾಡಿದ್ದು ನಾವೇ, ಮೇಂಟೆನೆನ್ಸ್ ಅವ್ರದ್ದು ಅಂತ ಹೇಳ್ತಾರಲ್ಲ. ಮುಂದಿನ ಚುನಾವಣೆಯಲ್ಲಿ ನಾವೇ ಗೆಲ್ಲುವುದು ಅಂತ ಹೇಳ್ತಾರೆ. ಸರ ಈಗ ಆ ಲೆಕ್ಕ ನೋಡಿದ್ರೆ ನಮ್ಮ RV ದೇಶಪಾಂಡೆ ಸಾಹೇಬರು ಮ್ಯಾಕ್ಸಿಮಮ್ ಕೆಲಸ ಮಾಡಿದ್ದಾರೆ ಸರ್. ನನಗೆ ಒಂದೇ ಮಾತು ಫಸ್ಟ್ ಹೇಳಿದೆ, ಅಭಿವೃದ್ಧಿಯಲ್ಲಿ ಬಹಳ ಮುಂದೆ ನಮ್ಮ ಸಾಹೇಬರು. ನೆಕ್ಸ್ಟ್ ಸಹ ಅವರು ಬರ್ಬೋದು ಅಥವಾ ಅವ್ರ ಪುತ್ರ ಬರ್ಬೋದು, ಅವ್ರು ಸಾಹೇಬ್ ಅವ್ರಿಗೆ ಮಾಡಿಸ್ಬೋದು ಸರ್. ಆದರೆ ಸರ ನಮ್ಮ ಸಾಹೇಬರು ಅಭಿವೃದ್ಧಿಯ ಹರಿಕಾರರು. ಅವರು ಯಾವತ್ತಿನ ಸರಿಯೋದಿಲ್ಲ. ಅವರು ಇಲ್ಲ ಅದು ಸಹ ಅವ್ರದ್ದು ಯಾರು ನಿಲ್ಲಿಸ್ತಾರೆ ಅವ್ರಿಗೆ ನಾವು ಸಪೋರ್ಟ್ ಕೊಡ್ತೀವಿ. ಓಕೆ, ಥ್ಯಾಂಕ್ ಯು. ಕೊನೆಯದಾಗಿ ನಮ್ಮ ನ್ಯೂಸ್ 43 ಇಂಡಿಯಾ ಮುಖಾಂತರ 17ನೇ ವಾರ್ಡಿನ ಮತ ಬಾಂಧವರಾಗಿರಲಿ, 27ನೇ ವಾರ್ಡಿನ ಮತ ಬಾಂಧವರಾಗಿರಲಿ, 31ನ ಎಲ್ಲ ಮತ ಬಾಂಧವರಿಗೆ ನಮ್ಮ ನ್ಯೂಸ್ 43 ಇಂಡಿಯಾ ಮುಖಾಂತರ, ಕಾಂಗ್ರೆಸ್ನ ಗ್ಯಾರಂಟಿ ಮುಖಾಂತರ, ಮುಂದಿನ ಚುನಾವಣೆ ಮುಖಾಂತರ ಏನು ಹೇಳಲಿಕ್ಕೆ ಇಷ್ಟಪಡ್ತೀರ ಅವ್ರಿಗೆ? ಸರ್ ನಾವು ಒಂದು ನೋಡಿ ಅಂತಾರೆ, ನಿಯತ್ತಾಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿದರೆ ಗೆಲುವು ಕಟ್ಟಿಟ್ಟ ಬುತ್ತಿ ಅಂತ ಹೇಳ್ಬೋದು. ಹೌದು, ಜನರ ಮನಸ್ಸು ಗೆದ್ದರೆ ನಾವು ಖಂಡಿತವಾಗಿ ಗೆಲ್ತೀವಿ. ಓಕೆ, ಥ್ಯಾಂಕ್ ಯು ಸುಧಾ ರಾಮ್ಲಿಂಗ್ ಜಾಧವ್ ಅವರೇ. ಇಷ್ಟು ದಿನವರೆಗೆ ನಮ್ಮ ನ್ಯೂಸ್ 43 ಇಂಡಿಯಾ ಮುಖಾಂತರ ನಿಮ್ಮ ವಿಚಾರ, ನಿಮ್ಮ ಯೋಚನೆ, ನಿಮ್ಮ ಆಲೋಚನೆ, ನಿಮ್ಮ ಸಮಯವನ್ನು ನಮಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು. ನಮಸ್ತೆ, ಜೈ ಹಿಂದ್ ಸರ್. ಆ ಗೆಲುವು ನಿಮಗೆ ಶಾಶ್ವತವಾಗಲಿ. 27 ವಾರ್ಡ್ ಆಗಿರಲಿ ಅಥವಾ 17 ವಾರ್ಡ್ ಆಗಿರಲಿ ಅಥವಾ ದಾಂಡೇಲಿ 31 ವಾರ್ಡಿನಲ್ಲಿ ಕೂಡ ಎಲ್ಲೋ ನಿಂತರೂ ಕೂಡ ಕೆಲಸದ ಅಭಿವೃದ್ಧಿ ದೃಷ್ಟಿಕೋನದಿಂದ 2007ರಿಂದ 18ರವರೆಗೆ 27ರಲ್ಲಿ ಮಾಡಿದ್ದು, 2018ರಿಂದ 24ರವರೆಗೆ 17ನೇ ವಾರ್ಡ್ನಲ್ಲಿ ಮಾಡಿದ್ದು. ಯಾವುದೋ ವಾರ್ಡ್ನವರು ಬಂದರೂ ಕೂಡ ಅವರಿಗೆ ಇಲ್ಲದಂತೆ, ಮನೆಯಿಂದ ನಿರಾಸೆ ಆಗದಂತೆ, ಕಳಿಸದಂತೆ ಕೆಲಸ ಮಾಡಿರ್ತಕ್ಕಂಥ ರಾಮಲಿಂಗ್ ಅವರಿಗೆ ಮತ್ತು ಸುಧಾ ಮೇಡಮ್ ಅವರಿಗೆ ಆ ಗೆಲುವು ಶಾಶ್ವತ ಆಗಲಿ ಅಂತ ಹೇಳುತ್ತಾ, ದೇಶಪಾಂಡೆ ಅವರ ಬಲ, ದೇಶಪಾಂಡೆ ಅವರ ಆಶೀರ್ವಾದ ಜೊತೆಯಲ್ಲೂ ಕೂಡ ನೀವು ಮುಂದೆ ಹೋಗಲಿ ಅಂತ ಹೇಳುತ್ತಾ ಈ ಸಂದರ್ಶನ ಅಂತ್ಯ ಮಾಡ್ತಾ ಇದ್ದಾರೆ. ನಮಸ್ತೆ, ಜೈ ಹಿಂದ್.